ಅಧಿಕಾರಿಗೆ ಧಮಕಿ, ಬೆಂಕಿ ಹಚ್ಚೋ ಮಾತು. ಎಫ್ಐಆರ್ ಆಗಿ 4 ದಿನ ಆದ್ರೂ ಇಲ್ಲ ರಾಜೀವನ ಬಂಧನ. ಪುಡಾರಿ ಬೆನ್ನಿಗೆ ನಿಂತ್ರ ಶಿಡ್ಲಘಟ್ಟ ಪೊಲೀಸರು. ಇದುವೇ ಈ ಹೊತ್ತಿನ ವಿಶೇಷ ಬುಲೆಟಿನ್. ಎಲ್ ಹೋದ ಚಪ್ಪಲಿ ರಾಜೀವ? ಪೌರಾಯುಕ್ತಿಗೆ ಧಮಕಿ ಹಾಕಿ ಬೆಂಕಿ ಹಚ್ಚೋ ಮಾತಾಡಿದಂತಹ ಪ್ರಕರಣದಲ್ಲಿ ರಾಜೀವ್ ಗೌಡ ವಿರುದ್ಧ ದೂರು ದಾಖಲಾಗಿ ಎಫ್ಐಆರ್ ಆಗಿ 4 ದಿನ ಕಳೆದ್ರೂ ಕೂಡ ರಾಜೀವನ ಬಂಧನ ಮಾತ್ರ ಆಗಿಲ್ಲ. 3 ತಂಡಗಳನ್ನ ಮಾಡಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ರಾಜೀವ್ ಗೌಡ ಪೊಲೀಸರಿಗೆ ಸಿಗದೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ. ಪುಡಾರಿ ಬೆನ್ನಿಗೆ ನಿಂತರ ಶಿಡ್ಲಘಟ್ಟ ಪೊಲೀಸರು ಅನ್ನುವ ಅನುಮಾನವೂ ಕೂಡ ಇದೀಗ ಶುರುವಾಗಿದೆ. ಈಗಾಗಲೇ ಈತನ ವಿರುದ್ಧ 100 ಕೇಸುಗಳು ಕೂಡ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಈ ಒಂದು ಪ್ರಕರಣದಿಂದ ಕಾಂಗ್ರೆಸ್ ನಾಯಕರಿಗೆ ಬಿಸಿ ಮುಟ್ಟಿದೆ, ಸಾಕಷ್ಟು ಮುಜುಗರಕ್ಕೂ ಕೂಡ ಕಾರಣ ಆಗಿದೆ. ಈಗ ಈ ವಿಚಾರದಲ್ಲಿ ನಿರೀಕ್ಷಣಾ ಜಾಮೀನಿಗೂ ಕೂಡ ರಾಜೀವ್ ಗೌಡ ಅರ್ಜಿ ಹಾಕಿದ್ದಾನೆ. ಇದೇ ಹೊತ್ತಲ್ಲೇ ಸಿಎಂ ಕ್ಷೇತ್ರದಲ್ಲೇ ಮತ್ತೊಬ್ಬ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿರುವ ಘಟನೆ ಕೂಡ ನಡೆದಿದೆ. ಹಾಗಾದ್ರೆ ಇಡೀ ಪ್ರಕರಣಗಳು ಏನೇನು ಆಗಿದೆ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ತಲೆಮಾರಿಸಿಕೊಂಡಿದ್ದಾನೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ. ಪೊಲೀಸ್ ಠಾಣೆಗಳು ಅಥವಾ ಕಾಂಗ್ರೆಸ್ ಕಚೇರಿ ಆಗಿದೆ. ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ. ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ಅಧಿಕಾರದ ಮದ, ಹಣದ ದೌಲತ್ತು ಒಮ್ಮೊಮ್ಮೆ ಯಾವ ನೀಚ ಮಟ್ಟಕ್ಕೂ ಮನುಷ್ಯನನ್ನ ಇಳಿಸ್ಬಿಡುತ್ತೆ. ನಾವು ಏನ್ ಮಾಡಿದ್ರೂ ನಡೆಯುತ್ತೆ, ನಮ್ಮನ್ನ ಯಾರೂ ಕೇಳೋರಿರಲ್ಲ ಅನ್ನೋ ಮನಸ್ಥಿತಿ ನೀಚ ಕೆಲಸಗಳನ್ನ ಮಾಡಿಸುತ್ತೆ. ಕಲ್ಟ್ ಸಿನಿಮಾ ಪ್ರಚಾರದ ಪೋಸ್ಟರ್ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಹೀನಾಮಾನವಾಗಿ ನಿಂದಿಸಿ ಬೆದರಿಕೆ ಹಾಕಿದ್ದ. ಪ್ರಕರಣ ದಾಖಲಾಗಿ 4 ದಿನ ಕಳೆದರೂ ಈವರೆಗೂ ರಾಜೀವ್ ಗೌಡನನ್ನ ಬಂಧಿಸಲು ಸಾಧ್ಯವಾಗಿಲ್ಲ. ಪೊಲೀಸರು ಕೂಡ 3 ತಂಡ ಮಾಡಿಕೊಂಡು ಎಲ್ಲಾ ಕಡೆ ಹುಡುಕಾಟ ನಡೆಸ್ತಿದ್ದೀವಿ ಅಂತ ಹೇಳ್ತಲೇ ಇದ್ದಾರೆ. ಹೀಗಾಗಿ ಪೊಲೀಸರ ಕಾರ್ಯವೈಖರಿ ಮೇಲೆಯೇ ಈಗ ಅನುಮಾನ ಸೃಷ್ಟಿಯಾಗಿದೆ. ಅಷ್ಟೇ ಅಲ್ಲ, ಸರ್ಕಾರದ ಪ್ರಭಾವಿ ಸಚಿವರುಗಳು ಪೊಲೀಸರ ಮೇಲೆ ಬಂಧಿಸದಂತೆ ಒತ್ತಡ ತರ್ತಿದ್ದಾರಾ ಅನ್ನೋ ಶಂಕೆಯೂ ವ್ಯಕ್ತವಾಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕಾನೂನು ಸುವ್ಯವಸ್ಥೆ ಸಮರ. ಬಳ್ಳಾರಿ ಶಿಡ್ಲಘಟ್ಟ ಪ್ರಕರಣದಲ್ಲಿ ಮುಗಿಬಿದ್ದ ಕೇಸರಿ ಪಡೆ. ಚಪ್ಪಲಿ ರಾಜೀವ್ ಗೌಡನ ಹುಚ್ಚಾಟ ಬಿಜೆಪಿ ನಾಯಕರಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಎಫ್ಐಆರ್ ದಾಖಲಾಗಿ 4 ದಿನವಾದ್ರೂ ಇನ್ನೂ ಬಂಧಿಸಿಲ್ಲ ಅಂತ ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಮುಗಿಬೀಳುತ್ತಿದ್ದಾರೆ. ಇದು ಕಾಂಗ್ರೆಸ್ ನಾಯಕರಿಗೆ ಅಕ್ಷರಶಃ ಮುಜುಗರದ ಸನ್ನಿವೇಶ ಎಂಬಂತಾಗಿದೆ. ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಭಾರೀ ಜಟಾಪಟಿಗೆ ಕಾರಣವಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಸುಣ್ಣವಾಗಿದೆ. ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಕಚೇರಿಗಳಾಗಿವೆ ಅಂತ ಬಿಜೆಪಿಗರು ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟರು. ವಿಳಂಬ ಇಲ್ಲ ರೀ. ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ. ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದ್ರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ. JDS ಕೇಳ್ಕೊಂಡು ಬಿಜೆಪಿ ಕೇಳ್ಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದ್ದೀವಿ. ಅವ್ರನ್ನ ಬಂಧನ ಮಾಡ್ತೀವಿ. ನಾನು ಅವತ್ತೇ ಸೂಚನೆ, ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ, ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿ ಅಂತ ಹೇಳಿ. ಬಂಧನ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ. ಎಲ್ಲ ಕಡೆ ಗಲಭೆಗಳು, ರೇಪ್, ಕಳ್ತನ, ದರೋಡೆ, ಶಾಸಕರಿಗೂ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಈ ಸರ್ಕಾರಕ್ಕೆ ಅದರ ಬಗ್ಗೆ ಏನು ಗಮನನೇ ಕಾಣ್ತಾ ಇಲ್ಲ. ಈ ಸರ್ಕಾರ ಪೂರ್ತಿ ಲಂಚ ತಿನ್ನೋದ್ರಲ್ಲಿ, ಲಂಚ ಹೊಡೆಯೋದ್ರಲ್ಲಿ, ಅಕ್ರಮ ಮಾಡೋದ್ರಲ್ಲಿ, ನಿಗಮಗಳಲ್ಲಿ ಲೂಟಿ ಮಾಡೋದ್ರಲ್ಲಿ, ಅಧಿಕಾರ ಹಸ್ತಾಂತರದಲ್ಲಿ, ಇದರಲ್ಲೇ ಮುಳುಗೋಗಿದೆ ಅಂತ ಘಟನೆ ನೋಡ್ರಿ. ಎಲ್ಲ ಸಂದರ್ಭದಲ್ಲಿ ಆಗಿರ್ತದೆ. ಅದನ್ನ ತಂದು ಎಲ್ಲದಕ್ಕೂ ರಕ್ಷಣೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಅವ್ರೇನೋ ಇಂಡಿವಿಜುವಲ್ಗೆ ಘಟನೆ ಆಗಿರ್ಬೋದು, ಜಗಳ ಆಗಿರ್ಬೋದ್ರಿ. ಅದು ಪಕ್ಷಕ್ಕೆ ಇಡೀ ರಾಜ್ಯದಲ್ಲಿ ಇಲ್ಲ ಹೇಳಲಿಕ್ಕಾಗೋಲ್ಲ. ಹಾಗೆ ಅಲ್ಲಿ ಸಂಬಂಧ ಇರ್ತೈತಿ. ಅವ್ರು ಸಂಬಂಧಪಟ್ಟವ್ರು ಏನರ ಕಂಪ್ಲೇಂಟ್ ಕೊಟ್ಟರೆ ಆಕ್ಷನ್ ಆಗುತ್ತೆ. ಅಲ್ಲಿಗೆ ಸೀಮಿತವಾಗಿರುವಂಥ ವಿಚಾರ ಅಷ್ಟೇ ಇರೋದು. ಇಡೀ ರಾಜ್ಯಕ್ಕೇನು
ಆಗಿದ್ದಲ್ಲ. ರಾಜ್ಯಘಟ್ಟ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನ ತೂಚಿ ಅಂತ ಉಗಿತಾ ಇದ್ದಾರೆ. ಈ ಅಯೋಗ್ಯರು ಕಾಂಗ್ರೆಸ್ ಮಾತು ಕಟ್ಕೊಂಡು ಜನ ಇವತ್ತು ಮೋಸ ಹೋಗಿದ್ದಾರೆ. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಅದೇ ರೀತಿ ಯಲ್ಲಾಪುರದಲ್ಲಿ ಮಹಿಳೆಯ ಬರ್ಬರ ಹತ್ಯೆ ಆಗಿದೆ. ಶಿಡ್ಲಘಟ್ಟದಲ್ಲಿ ಅಧಿಕಾರಿಗಳ ಮೇಲೆ ಪೊಲೀಸ್ ಕಾಂಗ್ರೆಸ್ ಪುಡಾರಿಗಳು ಇವತ್ತು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಅಂತ ಹೇಳಿದ್ರೆ ಕಾರಣ ನಿಷ್ಕ್ರಿಯ ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಭರಾಟೆನಲ್ಲೇನಿದ್ದಾರೆ. ಇವತ್ತು ಪೊಲೀಸ್ ಠಾಣೆಗಳು ಇವತ್ತು ಕಾಂಗ್ರೆಸ್ ಕಚೇರಿ ಆಗಿದೆ. ಮತ್ತೊಂದೆಡೆ ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮಾವೇಶದಲ್ಲಿ ಸಿಎಂ ಭಾಗಿಯಾಗಿದ್ರು. ಈ ವೇಳೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಉಗ್ರರನ್ನ ಹಿಡಿಯೋ ನಮ್ಮ ಪೊಲೀಸರಿಗೆ ರಾಜೀವ್ ಗೌಡನನ್ನ ಬಂಧಿಸಲು ಸಾಧ್ಯವಾಗಲ್ವಾ ಅಂತ ಪ್ರಶ್ನೆಗಳು ತೂರಿ ಬಂದ್ವು. ಈ ವೇಳೆ ಪ್ರತಿಕ್ರಿಯಿಸಿದ ಸಿಎಂ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲು ಹೇಳಿದ್ದೇನೆ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಸಮಜಾಯಿಷಿನೂ ಕೊಟ್ರು. ಅವರು ತಲೆ ಮಾರಿಸ್ಕೊಂಡಿದ್ದಾನೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಯಾರು ಕಾನೂನಿಗಿಂತ ಮೇಲೂ ಇಲ್ಲ, ಕೆಳಗಡೆನೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಅವ್ರು ಯಾವ ನಮ್ಮ ಪಾರ್ಟಿಯವರಾಗಲಿ ಯಾವ ಪಾರ್ಟಿಯವರಾಗಲಿ. ಈ ಎಲ್ಲ ರಾಜಕೀಯ ಜಟಾಪಟಿಗಳ ಮಧ್ಯೆ ಪೊಲೀಸರ ಆಕ್ಷನ್ಗೆ ಚಳ್ಳೆಹಣ್ಣು ತಿನ್ನಿಸಲು ರಾಜೀವ್ ಗೌಡ ಮುಂದಾಗಿದ್ದಾನೆ. ಚಿಂತಾಮಣಿ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದು ಸೋಮವಾರಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಬಗೆದಷ್ಟು ಬಯಲಾಗ್ತಿದೆ ರಾಜೀವ್ ಗೌಡನ ಕರಾಳತೆ. ಈಗಾಗಲೇ ರಾಜೀವ್ ಗೌಡನಿಂದ ಕಾಂಗ್ರೆಸ್ ನಾಯಕರಿಗೆ ಬಿಸಿ ಮುಟ್ಟಿದೆ. ಈ ಮಧ್ಯೆ ಈತನ ಒಂದೊಂದೇ ಕರ್ಮಕಾಂಡಗಳು ಹೊರಬರತೊಡಗಿವೆ. ಮತ್ತೊಬ್ಬ ಮಹಿಳೆ ಆಶಾಲತಾ ಜಮೀನು ವಿಚಾರಕ್ಕೆ ರಾಜೀವ್ ಗೌಡ ನನಗೆ ಕಿರುಕುಳ ನೀಡಿದ್ದಾನೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಎಲ್ಲ ಚೆಕ್ ಬೌನ್ಸ್ ಆಗಿರ್ತವೆ. ಈತನ ಹತ್ರ ಸುಮಾರು ನಾನು ಡಿಲ್ವರಿಗಂತ ಹೋಗಿ ಸರ್, ಡಿಲ್ವರಿ ಆಗೋ ತನಕ ಅವ್ನ ಆಫೀಸ್ ಸುತ್ತಿದ್ದೀನಿ, ಅವ್ನ ಕಣ್ಣೇ ಬಂದಿಲ್ಲ ಸರ್. ಲಾಸ್ಟಲ್ಲೇ ಆಗಿಲ್ಲ, ನಮ್ಮ ಕೈಯಲ್ಲಿ ಆಗಿಲ್ಲ ಅಂದಾಗ ನಾವು ಹೋಗಿ GPA ಕ್ಯಾನ್ಸಲ್ ಮಾಡಿರ್ತೀನಿ ಸರ್. ಪೇಪರ್ ಪಬ್ಲಿಕೇಶನ್ನು ಮತ್ತು ನೋಟಿಸ್ ಕೊಟ್ಟು ಅವ್ನು GPA ಕ್ಯಾನ್ಸಲ್ ಮಾಡಿ ತಂಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲೇ GPA ಕ್ಯಾನ್ಸಲ್ ಮಾಡಿರ್ತೀನಿ. ಸುಮಾರು ಒಂದು 13 ವರ್ಷಗಳಿಂದ ಕೇಸು ಕೋರ್ಟು ಅಂತ ಸುತ್ತಾ ಇದ್ದೀನಿ ಸರ್. ನನಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಸರ್. ಇವಾಗ ಫೈನಲಲ್ಲಿ ಜಡ್ಜ್ಗಳನ್ನೇ ಅವ್ನು ಬುಕ್ಕಿಂಗ್ ಮಾಡ್ತಾನಂತೆ ಸರ್. ಇವಾಗ ಜಡ್ಜ್ಗಳನ್ನ ಬುಕ್ ಮಾಡ್ತಾನಂತೆ. ಇಲ್ಲಿ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಹೈಕೋರ್ಟ್ಗೆ ಹೋಗ್ತಾನಂತೆ ಸರ್. ಇನ್ನು ತನಗೆ ರಾಜೀವ್ ಗೌಡ ಧಮಕಿ ಹಾಕಿದ್ದ ಆಡಿಯೋ ವೈರಲ್ ಬಳಿಕ ಸಾಕಷ್ಟು ಭಯಭೀತರಾಗಿದ್ದ ಪೌರಾಯುಕ್ತೆ ಅಮೃತಾ ಗೌಡ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ರಾಜೀವ್ ಗೌಡ ನನಗೆ ಯಾವುದೇ ಕ್ಷಮಾಪಣೆ ಕೇಳಲಿಲ್ಲ, ಘಟನೆಯಿಂದ ನನ್ನ ಇಡೀ ಕುಟುಂಬ ಆತಂಕಕ್ಕೀಡಾಗಿತ್ತು ಅಂತ ಅಳಲು ತೋಡಿಕೊಂಡಿದ್ದಾರೆ. ಇಲ್ಲ ಸರ್, ಅದು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಂದ ಗೊತ್ತಾಗಿದೆ, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ. ಸೊ ನಮ್ಗೆ ಯಾವ ಕಾಲು ಬಂದಿಲ್ಲ ಸರ್. ಸರ್ ಫಸ್ಟ್ ಅದು ಭಯ ಆಗಿದ್ದು ನಿಜ. ನಮ್ಮ ತಂದೆ ತಾಯಿ ಸ್ವಲ್ಪ ಅದು, ಆಮೇಲೆ ಇದು ಈ ಥರ ಎಲ್ಲ ಇನ್ಸಿಡೆಂಟ್ಸ್ ಇದೆ, ತುಂಬ ಕೇಸ್ ಆಲ್ರೆಡಿ ಫೈಲ್ ಆಗಿದೆ ಅಂತೆಲ್ಲ ಕೇಳಿದಾಗ ಸ್ವಲ್ಪ ಭಯ ಪಟ್ಟಿದ್ದು ನಿಜ. ಬಟ್ ನಮ್ಮ ತಂದೆ ತಾಯಿ ನಮ್ಮ ಜೊತೆನೇ ಇದ್ದಾರೆ. ಸೊ ಈಗ ಧೈರ್ಯವಾಗಿದ್ದಾರೆ ಸರ್. ಸಿಎಂ ತವರಲ್ಲೂ ಮಹಿಳಾ ಅಧಿಕಾರಿಗೆ ಧಮಕಿ, ಸರ್ಕಾರಿ ಅಧಿಕಾರಿ ಮೇಲೆ ದರ್ಪ. ಶಿಡ್ಲಘಟ್ಟ ಪ್ರಕರಣ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಈ ಘಟನೆ ಮಾಸುವ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದಲ್ಲೇ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಲಾಗಿದೆ. ಮೈಸೂರಿನ ವರುಣಾ ಹೋಬಳಿ ಗುಡಮಾದನಹಳ್ಳಿಯಲ್ಲಿ ನಿಮಾನ್ಸ್ ಮಾದರಿಯ ಆಸ್ಪತ್ರೆ ನಿರ್ಮಿಸಲು ಸರ್ಕಾರ ಜಮೀನು ಮಂಜೂರು ಮಾಡಿತ್ತು. ಅಲ್ಲದೆ ಇದು ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಕೂಡ ಆಗಿದೆ. ಸರ್ಕಾರದ ಜಮೀನಿನಲ್ಲಿ ಪುಟ್ಟಸ್ವಾಮಿ ಅನಧಿಕೃತವಾಗಿ ಅಡಿಕೆ ತೋಟ ನಿರ್ಮಿಸಿಕೊಂಡಿದ್ದ. ಹೀಗಾಗಿ ಸ್ಥಳ ಪರಿಶೀಲನೆಗೆ ಅಂತ ಸ್ಥಳಕ್ಕೆ PDO ಭವ್ಯ ತೆರಳಿದ್ರು. ಈ ವೇಳೆ ಪುಟ್ಟಸ್ವಾಮಿ ಮಹಿಳೆ ಅನ್ನೋದನ್ನು ನೋಡದೆ ಅವಾಚ್ಯವಾಗಿ ನಿಂದಿಸಿದ್ದೂ ಅಲ್ಲದೆ ಹಲ್ಲೆಗೆ ಮುಂದಾಗಿದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದೆ ಆ ವ್ಯಕ್ತಿ ಮೊಬೈಲ್ ಕಿತ್ಕೊಂಡು ದೃಶ್ಯ ಡಿಲೀಟ್ ಮಾಡೋಕ್ಕೂ ಯತ್ನಿಸಿದ್ದಾನೆ. ವರುಣಾ ಕ್ಷೇತ್ರದಲ್ಲಿ ಅಧಿಕಾರಿಗಳ ಮೇಲೆ ಭೂಮಾಲೀಕನ ದರ್ಪ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವ HC ಮಹದೇವಪ್ಪ, ಜನರು ಸಂಯಮದಿಂದ ಇರಬೇಕು, ಅಧಿಕಾರಿಗಳು ಜನರ ಸಮಸ್ಯೆಯನ್ನ ಸೌಜನ್ಯದಿಂದ ಕೇಳಬೇಕು, ಅಧಿಕಾರಿಗಳು ಸ್ವಲ್ಪ ವಿವೇಚನೆ ಬಳಸಬೇಕು ಎಂದಿದ್ದಾರೆ. ಜನರು ಸಂಯಮದಿಂದ ಇರಬೇಕು, ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಸೌಜನ್ಯದಿಂದ ಕೇಳಬೇಕು, ಬಗೆಹರಿಸೋದನ್ನು ಮಾಡಿಕೊಡ್ಬೇಕು. ಸೊ ಆವಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಆದರೆ
ಅಥವಾ ಪ್ರಜೆಯವರು ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸೌಜನ್ಯದಿಂದ ನಡ್ಕೊಳ್ಳದೆ ಹೋದರೆ ಅವೆರಡೂ ಸರಿ ಇಲ್ಲ. ಬಟ್ ಅಧಿಕಾರಿಗಳು ಸ್ವಲ್ಪ ವಿವೇಚನೆ ಬಳಸಬೇಕು. ಈ ಎಲ್ಲ ಘಟನೆಗಳಿಂದಾಗಿ ಅಧಿಕಾರಿಗಳ ವರ್ಗದಲ್ಲಿ ಆತಂಕ ಹೆಚ್ಚಾಗಿದೆ. ಸರ್ಕಾರಿ ಅಧಿಕಾರಿಗಳು ನಿರಾತಂಕವಾಗಿ ಕೆಲಸ ಮಾಡಲು ಭಯ ಪಡುವಂತಾಗಿದೆ. ಶಿಡ್ಲಘಟ್ಟ ಪ್ರಕರಣದ ಬೆನ್ನಲ್ಲೇ ಸಿಎಂ ತವರಿನಲ್ಲೂ ಈ ರೀತಿ ಘಟನೆ ನಡೆದಿರೋದು ತೀವ್ರ ಚರ್ಚೆಗೀಡಾಗಿದೆ. ಸಿಎಂ ಕ್ಷೇತ್ರದಲ್ಲೇ ಹೀಗಾದ್ರೆ ಹೇಗೆ ಅಂತ ಪ್ರಶ್ನೆ ಎತ್ತಿದ್ದಾರೆ. ಆದಷ್ಟು ಬೇಗ ಪೊಲೀಸರು ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈ ರೀತಿಯಾಗಿ ಯಾರು ಮಾಡ್ತಾರೋ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕಾಗುತ್ತೆ. ನ್ಯಾಯ ಎಲ್ರಿಗೂ ಕೂಡ ಒಂದೇ ಅನ್ನುವಂತಹ ರೀತಿಯಲ್ಲಿ ಇರಬೇಕಾಗತ್ತೆ. ಈಗಾಗಲೇ ಜನಸಾಮಾನ್ಯರಿಗೊಂದು ನ್ಯಾಯನ, ಪ್ರಭಾವಿಗಳಿಗೊಂದು ನ್ಯಾಯನ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕುವ ರೀತಿಯಲ್ಲಿ ಈಗ ನಡೆದುಕೊಳ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಸರ್ಕಾರದ ಮೇಲೆ ಕೂಡ ಎಲ್ಲೋ ಒಂದ್ ಕಡೆ ಅಪನಂಬಿಕೆ ಬರುತ್ತೆ. ಸರ್ಕಾರ ಈ ವಿಚಾರದಲ್ಲಿ ಪ್ರಾಮಾಣಿಕವಾದಂತಹ ವರ್ತನೆಯನ್ನ ತೋರಿಸಬೇಕಾಗಿದೆ. ಇದುವೇ ಸಾರ್ವಜನಿಕರ ಆಗ್ರಹ. ಸಾರ್ವಜನಿಕರು ಕೂಡ ಇಂತಹ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಧಮಕಿ ಹಾಕುವ ವಿಚಾರ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳಿತು.